ಸಂಗೀತ ಸಂಗೀತ. ಯಾಕ್ರಿ? ಇದೇನು ಬಬ್ಲು ಜ್ಯೋತಿ, ಎಷ್ಟೊತ್ತಾಯ್ತು ನೀವು ಹೋಗಿ ಇವಾಗ ಬರ್ತಾ ಇದ್ರಾ? ಎಲ್ಲ ತಿಂಡಿ ಮಿಕ್ಕಿದ ಕಾಸಿಲ್ಲ. ನನಗೆ ಹೇಳಲ್ಲ ಮಕ್ಕಳನ್ನ ನಾವು ಯಾರು ಜೊತೆಗಿಲ್ದಿದ್ದು ಆಚೆ ಕಳಿಸ್ಬೇಡ ಅಂತ. ಹಾಂ, ಜನ ಸರಿ ಇಲ್ಲ ಇವಾಗ. ನಮ್ಮವರೇ ನಮಗೆ ಶತ್ರುಗಳು. ಹಂಗೆಲ್ಲ ಕಳಿಸ್ಕೊಳ್ತು ಮಕ್ಕಳನ್ನ. ಏನಾಯ್ತು ರೀ? ನಮ್ಮ ಅಣ್ಣನ ಅಲ್ಲಿಗೆ ಹೋಗಿಲ್ಲ ಅಂದಿದ್ರೆ ನಮ್ಮ ದೊಡ್ಡದಕ್ಕೆ ಇಷ್ಟೊತ್ತಿಗೆ ಮಕ್ಕಳನ್ನ ಹೊಡೆದು ಬಡ್ದು ಬಟ್ಟಿಗೆ ಹೋಗ್ಸಿರೋಳು. ಅಲ್ಲಿಗೆ ಏನಕ್ಕಮ್ಮ ಮಕ್ಕಳು ನೀನು ಹಂಗೆಲ್ಲ ಆಚೆ ಕಳಿಸಿದ್ವಾ? ಹಾಂ, ನಾವು ಎಷ್ಟು ಮುದ್ದಾಗಿ ನೋಡ್ಕೊತೀರಿ ಮಕ್ಕಳನ್ನ. ನಾವು ಯಾರನ್ನ ಇದ್ದರೆ ಜೊತೆಗೆ ಅಂಗಡಿಗೆ ಹೋಗ್ಲಿ, ಇಲ್ಲ ಅಂತಂದರೆ ಬೇಡ. ಏನು ಬೇಕು ಮಕ್ಕಳು ತಿನ್ನೋಂಥದ್ದು ಎಲ್ಲ ಬರ್ಕೊಡು. ನಾನು ಈ ಸತಿ ಟೌನ್ಗೆ ಹೋದಾಗ ತಗೊಂಬರ್ತೀನಿ. ಅಲ್ಲ ಆ ಅಮ್ಮನ ಹೋಗಿ ಮಕ್ಳ ಕೈಗೆ ಬಟ್ಟೆಗೆ ಹೋಗಿಸ್ತಾವಳಲ್ಲ, ಎಂಥ ಹೆಂಗಸಿರ್ಬೇಕು. ಹೆಂಗಸಲ್ಲ ಅವಳು ಎಮ್ಮಾರಿ ಮಕ್ಕಳು ಅಳ್ತಾ ಇದ್ರು ಬಟ್ಟೆಗೆ ಹೋಗಿಸ್ಕೊಂತವಳೆ ನೋಡು. ನಮ್ಮ ಮನೆಗೆ ನೀರು ಕುಡ್ದಿದ್ದು ಗಳಾಸಿ ಎತ್ಸಲ್ಲ ಮಕ್ಕಳ ಕೈಗ. ಅವಳಿಗೆ ಬರಬಾರ್ದು ಬಂದಿರೋದೇನೋ ದರಿದ್ರ ಮುಂಡೆಕ. ಅಯ್ಯ, ಯಾಕಂತ ಅಮ್ಮನ ಹಂಗಾಡೋದು? ಹಾಂ, ಅಲ್ಲ ಮಕ್ಳ ಕೈಗೆ ಬಟ್ಟೆಗೆ ಹೋಗಿಸ್ತಾವಳೆ ಅಂದರೆ ಇನ್ನೆಂತ ಕಿರಾತ್ಕಿ ಇರ್ಬೇಕು ಅವಳು. ಅದೇನು ಜನಗಳು ಅದೇನಪ್ಪ. ಅಜ್ಜಿನ ಅವಳ ಯಾವ ಅಜ್ಜಿಯಪ್ಪ ನಿಂಕ? ಅವಳ್ಕ ನಮ್ಗೆ ಯಾವ ಸಂಬಂಧನೂ ಇಲ್ಲ. ಯಾವತ್ತೂ ಅವಳು ಬುದ್ಧಿ ನೋಡಿ ಹೋಗಿ ದೂರ ಇಕ್ಕಿದ್ರಿ. ಅವಳ್ಯಾರೋ ನಾವ್ಯಾರೋ? ಅವಳೇ ಕಾತಾಳ ನಿಂಗೆ ಅಜ್ಜಿ. ಅವಳನ್ನ ಹೋಗಿ ಹೋಗಿ ಅಜ್ಜಿ ಅಂತೀಯಲ್ಲ. ಏನ್ರಿ ಊರಾಗಿಂತ ಜನ? ಹಾಂ, ಹೋಗ್ಲಿ ಮಕ್ಳ ಕೈಗೆ 500 ರೂಪಾಯಿ ಕಾಸಿತ್ತಲ್ಲ, ಜೊತೆ ಎಲ್ಲಮ್ಮ ಕಾಸು? ಅಮ್ಮ ದೊಡ್ಡಮ್ಮನ ಈಸ್ಕೊಂಡ್ರು, ಆಮೇಲೆ ಕೊಡ್ತೀನಿ ನಾನು ಕೊಡ್ರಿ ಅಂತ ತಿಳ್ಕೊಳ್ಳಿಲ್ಲಮ್ಮ. ಅಲ್ಲಮ್ಮ ಕಾಸು ಹತ್ರ ಹೋಗ್ಕೊಳ್ಳಿ. ಅಲ್ಲ ನೀವಿಬ್ರು ಬಟ್ಟೆ ಹೋಗಿ ಅಂತದ್ದು ಏನಿತ್ತು? ಯಾಕಮ್ಮ ಹೋಗಿದ್ ನೀನು? ಅಮ್ಮ ನಂಗೆ ಹುಷಾರಿಲ್ಲ, ಬಟ್ಟೆ ಹೋಗಿ ಕೊಡು ಅಂತ ಹೇಳಿದ್ರಮ್ಮ ದೊಡ್ಡಮ್ಮ. ಅದಕ್ಕೆ ಅಮ್ಮ, ಸಂಗೀತ ಅಮ್ಮ, ದೊಡ್ಡಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ನಿಮ್ಮಮ್ಮ ಸತ್ತೋದ್ಲು. ಸಂಗೀತ ಅಮ್ಮ ಒಳ್ಳೆಯವಳೆಲ್ಲ ಕೆಟ್ಟವಳು ಅಂತ. ಹೌದಾ ಸಂಗೀತಮ್ಮ? ಅದಕ್ಕೆ ಮುಂಚೆ ಯಾವಾಗಲೂ ಹಂಗೆ ಹೇಳ್ತಾರೆ ನಿಮ್ಮಮ್ಮ ಸತ್ತೋದ್ಲು ಅಂತ. ನಂಗೆ ಅಳು ಬರ್ತಿತ್ತು ಸಂಗೀತಮ್ಮ. ಅಯ್ಯೋ ನನ್ನ ಬಂಗಾರ, ಅಳ್ಬೇಡ, ಸುಮ್ಮನೆರಮ್ಮ. ನಾನು ಇದೀನಲ್ಲಮ್ಮ, ನನ್ನ ಪ್ರಾಣ ಇರೋವರೆಗೂ ನನ್ನ ನೋಡ್ಕೊತೀನಮ್ಮ. ನಾನು ನನ್ನ ಮಗಳಿಗಿನ್ನ ಹೆಚ್ಚಾಗಿ ನೋಡ್ಕೊತೀನಿ. ನಾನೇನಮ್ಮ ನಿಮ್ಮಮ್ಮ. ಅವ್ರ ಮಾತೆಲ್ಲ ಕೇಳಬೇಡಮ್ಮ ನೀನು. ಅವರು ಕೆಟ್ಟ ಜನಗಳು. ಅವ್ರ ನೆರಳು ಕೂಡ ನಿಮ್ಮ ಮೇಲೆ ಬೀಳಬಾರ್ದು. ನಿಮ್ಮ ಮೇಲೆ ನೀವು ಅಂಗಡಿಗೆ ಹೋಗ್ಬೇಡ್ರಿ. ಅಪ್ಪ ಟೌನ್ಗೆ ಹೋಗಿ ಏನು ಬೇಕೋ ಎಲ್ಲ ತಗೊಂಬತ್ತೈತೆ. ನೀವು ಆ ಕಡೆ ಹೋಗ್ಬೇಡ್ರಮ್ಮ. ನಮ್ಮ ಅತ್ತಿಗೆ ಕೆಟ್ಟೆನ್ಸು ಅಂತ ಗೊತ್ತಿತ್ತು, ಅದು ಇಷ್ಟು ಕೆಟ್ಟೋಳು ಅಂತ ಗೊತ್ತಿರಲಿಲ್ಲ ಸಂಗೀತ. ಅದೇನು ಬುದ್ಧಿ ಕಲ್ತೋಳು ನಮ್ಮ ಅತ್ತಿಗೆ. ಅದೇನು ನಂಗೆ ಬೇಜಾರಾಗ್ತಿದೆ. ಇವತ್ತು ನಮ್ಮ ಮಕ್ಳ ಕೈಲಿ ಬಟ್ಟೆ ಹೋಗ್ಸಿದ್ಲು. ಮಕ್ಳು ಕೈ ಇಲ್ದಿದ್ದೆಲ್ಲ ಹೇಳಿ ಅವ್ರು ಮನ್ಸಾಳು ಮಾಡಿದ್ಲು. ಇನ್ನೊಂದು ದಿವಸ ಇನ್ನೇನೋ ಮಾಡ್ತಾಳೆ. ಅದಕ್ಕೆಲ್ಲ ನಾವು ಸುಮ್ಮನೆ ಇರೋಕ್ಕಾಗುತ್ತಾ? ಹಾಂ, ಸುಮ್ಮನೆ ಇರೋಕತ್ತೈತಾ? ಎಲ್ಲವಳಮ್ಮ ಅವಳು? ನಡಿ ನೋಡಿಸ್, ಜೊತೆ ನಡಿ. ಬೇಡ ಸುಮ್ಮನೆರು ಸಂಗೀತ, ಅವರೆಲ್ಲ ಕಚ್ಚಡ ಜನಗಳು. ಅದೇನು ಹೇಳ್ತಾರಲ್ಲ, ಚರಂಡಿ ಕಲ್ಲು ಹಾಕಿದ್ರೆ ರೊಚ್ಚು ನಮ್ಮ ಮಕ್ಕಳಿಗೆ ಎಗರೋದು ಅಂತ. ಹಂಗೆ ನಾವ್ಯಾಕೆ ಮಕ್ಕಳು ಹಾಕ್ಬೇಕು? ಎಲ್ಲಾದರೂ ಹಾಳಾಗೋಗ್ಕೊಳ್ಳಿ ಬಿಡು. ನಮ್ಮ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳೋಣ. ಅಯ್ಯೋ ರೀ, ನಿಮಗೆ ಮಕ್ಕಳ ಮನ್ಸು ಅರ್ಥ ಆಗಲ್ಲ. ಎಷ್ಟು ತಿಂಡಿ ತಂದಿಕ್ಕಿದ್ರು ಅದನ್ನ ಬೇಡ ಅಂಗಡಿಗೆ ಹೋಗ್ಬೇಕು ಅಂತ ಹಠ ಮಾಡ್ತಾರೆ. ಅವಾಗ ನಾವು ಅಂಗಡಿ ಕಳಿಸ್ತಾನೆ ಇರೋಕತ್ತೈತಾ? ಹಾಂ, ಒಂದ್ಸರಿ ಸರಿಯಾಗಿ ಮಕ್ಕ ತುಂಬ ಉಗಿದ್ರೆ ಇನ್ನೊಂದ್ಸರಿ ಅವ್ರು ನಮ್ಮ ಸುದ್ದಿಗೆ ಬರಲ್ಲ. ನೀವೇನು ಭಯ ಪಡ್ಬೇಡ್ರಿ, ಸುಮ್ಮನೆ ಇರ್ರಿ. ಬೇಡ ಸಂಗೀತ, ನನ್ನ ಮಾತು ಕೇಳಿ ಸಂಗೀತ. ರಾಜಾ, ಬಾಯಿ ಮುಚ್ಕೊಂಡಿರೋ. ಅವಳಿಗೆ ದಿಗ್ಲು ಬಿತ್ಕೊಂಡು ನಿಮ್ಮ ಅತ್ತಿಗೆ ಇಷ್ಟದಿಂದ ನಾನು ಹೋಗಲ್ಲ ಅವಳು ಸುದ್ದಿಕ ಅಂತ ಇದ್ಲು. ಹೋಗ್ಲಿ ಸುಮ್ಮನೆರು, ಹೋಗಿ ಮಕ್ಕ ತುಂಬ ಉಗಿದ್ಬಿಟ್ಟು ಬರಲಿ. ನಾವು ಗಂಡಸರು ಮಾತಾಡೋದು ಅವಳಿಗೆಲ್ಲೋ ಮಾನ ಮರ್ಯಾದೆ ಇಲ್ದಿರ ಹೆಂಗ್ಸ್ಗೆ. ಹೋಗಮ್ಮ ಸಂಗೀತ, ಕೇಳೋಗು. ಅಲ್ಲ ಮಕ್ಳ ಕೈಗ ಬಟ್ಟೆಗೆ ಹೋಗಿಸ್ತಾವಳಂದ್ರೆ ಇನ್ನು ಅವಳಿಗೆ ಎಷ್ಟು ದುರಂಕಾರ ಇರಬೇಡ. ಹೋಗು, ಕೇಳೋಗು, ಜೊತೆ ಕರ್ಕೊಂಡು ಹೋಗಮ್ಮ. ಬಾ ಬಬ್ಲು. ಅಲ್ಲ ಹಂಗೋ ಬಟ್ಟೆಗೆ ಹೋಗಿಸ್ಕೊಂತ ಇದ್ನಿ. ಬಂದ್ಬಿಟ್ಟು ನಾನು ಎಲ್ಲಿ ಸತ್ತಿದ್ನ ಏನ ಮಂಡ್ಯ ಮಗನು. ಊರೆಲ್ಲರಿಗೂ ಸಾವು ಬರ್ತೈತೆ, ಇವನಿಗೆ ಸಾವು ಬರಲ್ಲ. ಸ್ವಂತ ಮಗಳಿಗೆ 1 ರೂಪಾಯಿ ಕೊಡಲ್ಲ. ಮನೆ ಮದುವೆ ಮಾಡಿದ್ನಿ. ಏನನ ಬಂದು ಮಗಳಿಗೆ ಒಂದಿಷ್ಟು ಬಂಗಾರನೋ ಏನನ ಬಟ್ಟೆನೋ ಏನೋ ಕೊಟ್ಟನ ಇವನು. ಹಾಂ, ನೆನ್ನೆ ಬನ್ನಿ ಅವ್ನು ಬಂದಿರೋ ಶಿಲ್ಟಾರ್ಗೆನ್ಕ ಕಚ್ಚು ಚೈನ್ ಹಾಕೋನೆ. ಏನೋ 30 ಗ್ರಾಮ್ ಇರ್ಬೋದೇನೋ, ಅದನ್ನ ಹಾಕೋನೆ. ಅವನೇ ಹೆಚ್ಚಾದ್ ನಿವ್ನ್ಕ. ಓಡ್ ಬಂದಿರೋ ಮಗನೇ ಹೆಚ್ಚಾಗೋಗ್ಬಿಟ್ನು. ಅಪ್ಪ ಅಂತ ಏನೋ ಸಾಧ್ವಿಲ್ಲಮ್ಮ. ಅಬ್ಬಬ್ಬಬ್ಬ. ಯಾವ್ದನ್ನೇನು ಕೇಳ್ಕೊಂಡು ತಡಿ, ನಮ್ಮ ಕೆಲಸ ನಮ್ಗಿರ್ತದೆ, ನಾನೇ ಮಾಡ್ಕೊಳ್ಳೋಣ. ಓಹೋ, ಈಶಿನಲ್ಲಿ ಬರ್ತಾವಳೆ. ಇಷ್ಟೊತ್ತು ಅವ್ರು ಬಾಯ್ ಬೆಳ್ಕೊಂಡು ಹೋದ್ರು, ಇವಾಗ ಇವಳು ಬರ್ತಾವಳೆ. ಇವಳಿಗೂ 1 ವರ್ಷ ಇಕ್ಕ ಕಳಿಸ್ಬೇಕು ನೋಡು. ಇವಳೇನು ಸುಮ್ಮನೆ ಬಿಟ್ಬಿಡ್ತೀನ? ಬಾ ನಂಗೂ ನಿನ್ನ ಮೇಲೆ ಕತ್ಕಾನ ಆಯ್ತು. ಬಾರೇ ಬಾ. ಏನು ತಿಂತೀಯ ನೀನು? ಏನು ತಿಂತೀಯಮ್ಮ? ಹಾಂ, ಏನಾಯ್ತಾ ನಿಂಕ? ಆ ಎಳೆ ಮಕ್ಳ ಕೈಲಿ ಬಟ್ಟೆಗೆ ಹೋಗಿಸ್ತೀಯ ಅಂತಲ್ಲ. ನೀನೇನು ಮನುಷ್ಯಲ ಇಲ್ಲ ರಾಕ್ಷಸ್ಲಾ? ಹಾಂ, ಎಲ್ಲ ಮಕ್ಳ ಕೈ ಕಾಸು ಕೊಟ್ಟು ಕಳಿಸಿದ್ನಲ್ಲ, ಎಲ್ಲ ಕಾಸು ಎಲ್ಲಮ್ಮ ಕಾಸು? ಲೈ, ಯಾವ ಮಕ್ಕಳು? ಮಕ್ಕಳಲ್ಲ, ನಿನ್ನ ಮಗನು ಅಂತ ಕೇಳೋ. ಅವಳೇ ನಿನ್ನ ಮಗಳೇನೆ? ನೀನು 9 ತಿಂಗಳು ಒಟ್ಟಾಗಿ ಕಂಡಿರ್ತಿದ್ಯಾ ಅವಳನ್ನ? ಮಕ್ಕಳು ಅಂತೀಯಾ? ಅವಳು ನನ್ನ ಮಗಳು. ನನ್ನ ಮಗಳನ್ನ ನನ್ನ ಮಕ್ಕಳು ಅಂತಲೇ ಹೇಳೋದು. ಇಬ್ಬರು ಇರೋದು ನನ್ನ ಮಕ್ಕಳು. ನಿನ್ನಿಂದ ನಾನು ಏನು ಎಳಿಸ್ಕೊಬೇಕಾಗಿಲ್ಲ, ಕಲಿಬೇಕಾಗೂ ಇಲ್ಲ. ಓಹೋ,
ಏನು 9 ತಿಂಗಳು ಹೊಟ್ಟೆ ಇಕ್ಕೊಂಡು ಎತ್ಬಿಟ್ಟಿದ್ಯಾ ಮಗಳಂತೆ ಮಗಳು. ಹೋಗಲೇ ಹೋಗೆ ನೋಡೋ, ನಾಲ್ಗೆ ಮೂಳೆ ಇಲ್ಲ ಅಂತ ಹೆಂಗಂಗೋ ತಿರುಗಿಸ್ಬೇಡ. ನಾನು ನಿನ್ಕಿನ ಹತ್ರಷ್ಟು ಬಜಾರಿನೇ, ಆದರೂ ಬಾಯಿ ಮುಚ್ಕೊಂಡಿದ್ದೀನಿ. ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ, ನನ್ನ ಗಂಡನಿಗೋಸ್ಕರ, ನಮ್ಮ ಭಾವನಿಗೋಸ್ಕರ ಮಾತಾಡ್ತೀನಂದ್ರೆ ನಿನ್ನ ಜನ್ಮ ಇದ್ರೆ ನಾನು ಸುದ್ದಿಗೆ ಬರಲ್ಲ. ಯಾರೇ ನಿಮ್ಮ ಭಾವನು? ಯಾರು ನಿನ್ನ ಗಣ್ಣು? ಹೋಗಲೇ ಹೋಗಿ 3 ಬಿಟ್ಟೋಳೆ. ಹೋಗು ಮನೆಗೋಗು, ಮನೆಗೆ ಹೋಗಿ ಕೆಲಸ ಮಾಡೋಗು. ಅಲ್ಲ, ಗಂಡನ ಬಿಟ್ಟು ಇನ್ನೊಬ್ಬನ ಜೊತೆಗೆ ಓಡ್ ಬಂದಿರೋಳು. ಎಷ್ಟು ಚೆನ್ನಾಗಿ ಸಂಬಂಧಗಳು ಹೇಳ್ತೀಯಮ್ಮ. ಯಾವನ ಜೊತೆಗೆ ಓಡ್ ಬಂದ್ಬಿಟ್ಟು? ಓಹ್, ಬೀದಕ್ಕೆ ಬಂದಳು ತಡಿ, ಅಮ್ಮನ ಪತಿರತ್ತೆ ಅಂತ. ಹೋಗೆ ಹೋಗಿ ಇಲ್ಲಿಂದ. ನೀನು ಮಹಾಪತಿರತೆನಾ? ನೀನು ಮಹಾಪತಿರತೆ ನಾನು ಕೇಳ್ತಾ ಇದೀಯಾ? ನೀನು ಗಂಡನ ಬಿಟ್ಬಿಟ್ಟು ಹೋಗಿ ಎಷ್ಟು ದಿನ ಆಯಿತು ಗಂಡನ ಬಿಟ್ಟು ಹೋಗಿ? ಲೈ, ನಾನು ಗಂಡನ ಬಿಟ್ಬಿಟ್ಟು ಬಂದು ಮಾನವಾಗಿ ಬಿತ್ತಿದ್ದೀನಿ. ನಿನ್ನಂಗೆ ಇನ್ನೊಬ್ಬನಿಂದ ಓಡ್ ಬಂದಿಲ್ಲ. ಹೋಗಿ ಇಲ್ಲಿಂದ ಹೋಗಿ ಫಸ್ಟು. ಮಾನ ಮರ್ಯಾದೆ ಇಲ್ಲೇನ ನಿಂಕ? ಕೆಲಸ ಮಾಡೋ ಹತ್ರ ಬಂದಳು ತಡಿ, ಕೆಲಸ ಕೇಳ್ಸಕ್ಕ. ನಾನು ಕೇಳಕ್ಕೆ ಬರ್ತಾಳೆ ನೀತಿ. ಇವಳು ಬೆಳೆ ಸಾಚ. ನೀನು ಸಾಚವಾಗಿದ್ದೀಯನಮ್ಮ. ನಿನ್ನಂಗೆ ನಾನು ಅಲ್ಲಿ ಇಲ್ಲಿ ಕುತ್ಕೊಂಡು ಊರ ಸುದ್ದಿ ಮಾತಾಡಲ್ಲ. ನನ್ನ ಪಾಡಕ್ಕೆ ನಾನು ಮನೆಗಿದ್ದೀನಿ. ಎಳೆ ಮಕ್ಳ ಕೈಲೆಲ್ಲ ಕೆಲಸ ಮಾಡಿಸಲ್ಲ ನಿನ್ನಂಗೆ 3 ಬಿಟ್ಟೊಳಂಗೆ. ಇವತ್ತೇನೋ ಗಾಚಾರ ಐತೆ ನನ್ನ ಕೈಗೆ ನಿಂಕ. ನೋಡು, ಆಮೇಲೆ ಏಟಲ್ಲಿ ತಿನ್ಬಿಟ್ಟು ಹೋಗ್ತೀಯ ನೀನು. ನಾನು ನಿನ್ನ ಕೈಗೆ ಏಟಲ್ಲಿ ತಿಂತೀನಾ? ಅದು ನೀನು ಭ್ರಮೆ ಅಷ್ಟೇ. ಯಾರು ಬರ್ಸ್ತಾರೆ ಅಂತ ನೋಡು. ಇದೇ ಲಾಸ್ಟು, ನಿಂಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಇನ್ನೊಂದು ಸರಿ ಏನೋ ನನ್ನ ಮಕ್ಕಳ ತಂಟಕ್ಕೆ ಬಂದಿದ್ದೀಯ ಅಂದರೆ ನಿಂಗೆ ಏನು ಮಾಡ್ತೀನಿ ಅನ್ನೋದೇ ನನಗೆ ಗೊತ್ತಿಲ್ಲ. ನೀನು ಕೆಲಸ ಎಷ್ಟು ಅಷ್ಟು ನೋಡ್ಕೊಬೇಕು. ನನ್ನ ಮಕ್ಕಳ ಸುದ್ದಿಗೆ ಬಂದರೆ ಆಮೇಲೆ ಐತೆ ನಿಂಗೆ ಗ್ರಾಚಾರ. ಲೇ, ಈ ಊರೇ ನಿಮ್ಮ ಅಪ್ಪಂದೇನೆ? ನಿಮ್ಮಪ್ಪಂದ ಊರು? ನಿಮ್ಮಪ್ಪಂದ ಊರು? ಮರ್ಯಾದೆ ಕೊಟ್ಟಷ್ಟು ಮೇಲ್ಗೆ ಹೋಗ್ಬೇಡ, ಇಲ್ಲ ನೀನು ಕುಟ್ಕೊಂಬಿಟ್ಟಿದ್ಯಾ ಊರನ್ನ? ಲೇ, ಓದ್ತೀನಿ ಸುಮ್ಮನೆ ಮನೆಗೆ ಹೋಗು. ನನ್ನ ಹತ್ರ ಎಲ್ಲ ಮಾತಾಡೋಕ್ಕೆ ಬರಬೇಡ ನೀನು. ನೀನು ಭಾಳ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇ ನನ್ನ ಹತ್ರ ಮಾತಾಡೋಕ್ಕೆ ಬರೋದಾ? ಓಹೋ, ಬಂದ್ಬಿಟ್ಟವಳೆ. 40 ವರ್ಷದಿಂದ ಈ ಊರಾಗ ಸಂಸಾರ ಮಾಡ್ತಾ ಇರೋಳು ನಾನು. ಓಡ್ ಬಂದವಳಿಗೆ ಎಷ್ಟು ತಾಕತ್ತು? ನನ್ನನ್ನ ಬೀದಾಗ ನಿಂತ್ಕೊಂಡು ಬೆದರಿಸ್ತೀಯಾ? ಲೇ, ನೀನಂತವ್ರನ್ನ ಎಷ್ಟು ಚೆಂದ ನೋಡಿಲ್ಲ ನಾನು. ಹೋಗಿ ಮನೆಕ ಹೋಗಿ. ಯಾಕಮ್ಮ ಸಂಗೀತ? ಅಕ್ಕ ನೋಡಕ್ಕ ಗೌರಿ ಅಕ್ಕ, ಮಕ್ಳ ಕೈಗೆ ನಾನು ಕಾಸು ಕೊಟ್ಬಿಟ್ಟು ತಿಂಡಿ ತಗೊಂಬೋಗು ಅಂತ ಕಳಿಸಿದ್ರೆ ಅಂಗಡಿಗೆ ಹೋಗ್ತಿದ್ದು ಮಕ್ಕಳನ್ನ ಕರೆಸ್ಬಿಟ್ಟು ಬಟ್ಟೆಗೆ ಕಿಕ್ಸವಳಂತೆ. ಜ್ಯೋತಿ ಬಟ್ಟೆಗೆ ಹೋಗಿದ್ದಂತೆ, ಬಬ್ಲು ನೀರು ಹೊತ್ತದಂತೆ. ಇದೆಲ್ಲ ಸರಿ ನನಕ? ಬಂದು ಕೇಳಿದ್ದಕ್ಕ ನೀನು ಯಾವನಿಂದನೇ ಓಡ್ ಬಂದಳು, ನೀನು ಅಂತವಳೆ ಇಂಥವಳು ಅಂತ ಮಾತಾಡ್ತಾವಳೆ. ನೀನು ಹೇಳಕ್ಕ ನಯ? ಸಂಗೀತ, ಒಳ್ಳೆಯವರಾದ್ರೆ ಒಳ್ಳೆ ಮಾತಿಗೆ ಅವ್ರ ಬಾಯಾಗ ಬರ್ತಾವಮ್ಮ. ಅವ್ರು ಒಳ್ಳೆಯವರಲ್ಲ, ಅವ್ರ ಸುದ್ದಿ ಯಾಕಮ್ಮ? ಅವ್ರವ್ರು ಮಾಡಿದ್ದವ್ರು ಅನ್ಭವಿಸ್ತಾರೆ. ನೀನು ಹೋಗಮ್ಮ. ಏನಕ್ಕಮ್ಮ ರೊಚ್ಚ ಮೇಲೆ ಕಲ್ಲಾಕ್ಬೇಕು ನಾವು? ನಿನ್ನ ಮನೆಗೆ ಹೋಗಮ್ಮ. ಹೋಗಿ ಈ ಸತಿ ಬಿಡು. ಇನ್ನೊಂದು ಸತಿಗಾನ ಆ ಹುಡುಗರು ಸುದ್ದಿಗೆ ಬಂದರೆ ಆಮೇಲೆ ಏನು ಮಾಡಬೇಕು ಆ ಕೆಲಸ ಮಾಡು. ಇಂಥವ್ರಿಗೆಲ್ಲ ಹಂಗೆ ಬುದ್ಧಿ ಕಲಿಸ್ಬೇಕು. ಓಹೋ, ಇವಳೊಬ್ಳು ಬಂದು ಪತಿರತ್ತೆ, ಇವಳೊಬ್ಳು ಪತಿರತ್ತೆ, ಅವಳೊಬ್ಳು ಪತಿರತ್ತೆ. ಭಾಷಣ ಬಿಗ್ಗಕ್ಕ ಅವಳ ಗೌರಿ ಕೂಡ ಬಡ್ಡಿ ಕಾಸುಗಳು ಎಷ್ಟು ದಿನ ಆಯ್ತಾ ದುಡ್ಡು ಇಸ್ಕೊಂಡೋಗೆ? ಬಡ್ಡಿ ಕಾಸುಗಳು ಕೊಡ್ದಿರನೇ ನನ್ನ ವಿರುದ್ಧನೇ ಮಾತಾಡ್ತೀಯ ನೀನು. ಕಾಸುಲಿಕ್ಕಿ ಮಾತಾಡಲೇ. ಎಲ್ಲ ತಿಂಗಳು ಕೊಟ್ಬಿಟ್ಟು ಇಲ್ಲ ಇನ್ನ ಎಕ್ಸ್ಟ್ರಾ ಕೊಡಬೇಕು ಅಂತಂದ್ರೆ ಎಲ್ಲಿಂದ ತರಲೆ? ನಾನೇ ನಿನ್ನಂಗೆ ಅವರು ಇರೋ ಹತ್ರ ಜಗಳಾರಗಳೇ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀನ? ನಾನು ದಿನ ಕೂಲಿ ಮಾಡಿ ದುಡ್ಡು ಸಂಪಾದನೆ ಮಾಡೋದು. ಯಾವುದು ಬಾಕಿ ಇಲ್ಲ, ಎಲ್ಲ ಕೊಟ್ಬಿಟ್ಟಿದ್ದೀನಿ. ಅಸಲು ಬಡ್ಡಿ ಎಲ್ಲ ತಿರೋಗೈತೆ. ನಾನೇ ಕೊಡಬೇಕು ಹೇಳ? ಓ ಹಂಗೇನೋ? ಇನ್ನೊಂದ್ಸತಿ ಕಾಸು ಕೊಡೋರು ಅದಕ್ಕ ಅಂತ ನಮ್ಮ ಮನೆ ಬಾಕ್ಲಿಗೆ ಬಾ, ಅವಾಗ ಐತೆ ನಿಕ್ಕ. ನಾನು ಸತ್ರು ನಿನ್ನ ಮನೆ ಬಾಕ್ಲಿಗೆ ಬರಲ್ಲ. ಹೋಗು ಸಂಗೀತ, ನಿನ್ನ ಮನೆಗೆ ಹೋಗಮ್ಮ. ಹೋಗು. ಜನ ನಮ್ಮನ್ನೇ ಆಡ್ಕೊಂಡು ನೆಗೆಯೋದು. ಆಯಮ್ಮನಂತೂ ಬೀದಾಗ 3 ಬಿಟ್ಟು ನಿಂತಾಳೆ, ಇವರು ಬಂದವರಲ್ಲ ಅವ್ರು ಸರಿಯಾಗಿ ಅಂತ. ನಡಿ ಮನೆಗೆ ನಡಿ. ಒಳ್ಳೆಯವರಾದ್ರೆ ಕುತ್ಕೊಂಡು ಒಂದು 4 ಮಾತು ಮಾತಾಡ್ಬೋದು. ಇಂಥವ್ರ ಹತ್ರ ಎಲ್ಲ ಏನು ಮಾತಾಡೋದು? ನೀನು ಹೋಗಮ್ಮ. ಇದೇ ಲಾಸ್ಟು. ಇನ್ನೊಂದ್ಸತಿಗನ ನನ್ನ ಮಕ್ಕಳ ತಂಟಿಗೆ ಬಂದಿದ್ದಿ ಅಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿನ್ನ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ಹೋಗೆ ಲೈ, ಹೋಗೆ. ತಿರ್ಗಾ ಮಾತಾಡ್ತಾ ಇದೆಯಾ? ತಿರ್ಗಾ ಮಾತಾಡ್ತಾ ಇದ್ದೀನಿ. ಏನೇ ಹೋಗೆ ಬಾರೆ ಅಂತ ಇದೆಯಾ? ಏಕಾ ಬಿಡೆ ನನ್ನ ಕೈನಾ, ಬಿಡೆ. ಸಂಗೀತ, ಮುಂದುವರಿದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.